ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೇನ್ರಿ. ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು. ಏನಪ್ಪಾ ಅಂತಂದ್ರೆ ನೋಡ್ತಾ ಇರ್ಬೋದು ಹಿಂದಿನ ಬ್ಯಾಕ್ ಗ್ರೌಂಡ್ ಕರ್ಟನ್ ಚೇಂಜ್ ಮಾಡೀನಿ. ಮತ್ತೆ ಇದನ್ನ ನಾನು ದೇವ್ರ ಜಗ್ಲಿ ಮುಂದೆ ಅಂದ್ರೆ ದೇವ್ರ ಮನೆ ಮುಂದೆ ಹಾಕಿದ್ದೆ, ನೀವು ನೋಡಿರಿ. ಬಟ್ ಅಲ್ಲಿ ಭಾಳ ಅಂದ್ರೆ ಭಾಳದ ಲೆಂತ್ ಆಗಾಕತ್ತಿತ್ತು, ಉದ್ದಾಗಕತ್ತಿತ್ತು. ಹಿಂಗಾಗಿ ಅದನ್ನ ಚೇಂಜ್ ಮಾಡಿದ್ರಾಯ್ತಂತ ಮೊನ್ನೆ ಹಬ್ಬದಾಗ ದೇವ್ರ ಮುಂದೆ ಏನೈತಲ್ಲ ಅದನ್ನ ತೆಗ್ದಿದ್ವಿ. ನಾವು ತೆಗೆದು ಇದನ್ನೆಲ್ಲ ವಾಶ್ ಮಾಡಿದ್ದೆ. ಅದು ಉದ್ದಾಗೋದಕ್ಕೆ ಅಲ್ಲೇ ಹಾಕಿಲ್ಲ ಈ ಸರಿ. ಇದನ್ನ ತೆಗೆದು ಇಲ್ಲೇ ಹಾಕಿನಿ. ಅಲ್ಲೇನೈತಲ್ಲ ದೇವ್ರ ಮನೆಗೆ ಒಂದು ಸಣ್ಣದು ತರಿಸಿದ್ರಾಯ್ತು ಅಂತ ಹೇಳಿ ಪಡ್ದೇನ, ಅದಕ್ಕೋಸ್ಕರ ಇದನ್ನ ಇಲ್ಲೇ ಮಾಡ್ಬಿಟ್ಟಿನಿ ನೋಡ್ರಿ. ಅಂದ್ರೆ ಅದನ್ನ ಒಂದ್ಸಲ ತೊಳಿಲಿಕ್ಕೆ ತೆಗೆದ್ರೆ ಇದನ್ನ ಹಾಕೋಬಹುದು ಅಂತ ಹೇಳಿ. ಸೊ ಚೆನ್ನಾಗಿ ಅನ್ಸಾಕತೈತಿ. ಇಲ್ಲಿ ಚೇಂಜ್ ಮಾಡೀನಿ. ಹಾಗೆ ವಿಂಡೋದನ್ನು ತೊಳಿಲಿಕ್ಕೆ ತೆಗ್ದೇನಿ. ಇದನ್ನ ತೆಗದ್ನೆಲ್ಲ. ಸೊ ಎರಡು ಕೂಡ ತೆಗದ್ವಿ. ಮೊನ್ನೆ ಹಬ್ಬದಾಗ ಆಗ್ಲೇನೇ ಇಲ್ಲ ನಮಗೆ. ಹಿಂಗಾಗಿ ಈಗ ತೆಗೆದು ತೊಳ್ಯಾಕ್ ಹಾಕೇನಿ. ಹಿಂಗಾಗಿ ಬ್ಯಾಕ್ ಗ್ರೌಂಡ್ ಚೇಂಜ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಮತ್ತು ನಿನ್ನೆ ಬ್ಲಾಗಿಗೆ ಸಾಕಷ್ಟು ಜನ ನನಗೆ ಮೇನ್ ಅಂದ್ರೆ ಬೇಜಾರಾಗಬೇಡ್ರಿ, ಒಳ್ಳೇದಾಗೆ ಆಗತ್ತ, ಏನಿಲ್ಲ ನಿಮ್ಮ ಬ್ಲಾಗಿಂದ ನಮಗೆ ಯಾರಿಗೆ ಏನೇನು ಅನಿಸ್ತೈತಿ ಎಲ್ಲನೂ ಕೂಡ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಧೈರ್ಯ ತಗೋರಿ ಅಂತ ಹೇಳಿ ನಿಜವಾಗ್ಲೂ. ಹಾಗೆ ಕೆಲವೊಂದು ಸಜೆಷನ್ಸು ಕೊಟ್ಟಾರ. ಏನಪ್ಪಾ ಬ್ಲಾಗ್ ಇಂಪ್ರೂವ್ ಆಗಕ್ಕೆ ಏನು ಮಾಡಬೇಕು ಏನಿಲ್ಲ ಅದನ್ನ ನಾ ಯಾಕಂದ್ರೆ ಹೇಳೋದಿದ್ದೆಲ್ಲ ನಿಮ್ಗೆ. ಸೊ ಒಂದಿಷ್ಟು ಸ್ನೇಹಿತರು ಒಂದಿಷ್ಟು ಸಜೆಷನ್ಸ್ ಕೊಟ್ಟಾರ. ಆಮೇಲೆ ಯಾಕೆ ನೀವು ಸಾರಿ ಬಿಸ್ನೆಸ್ ಮಾಡಬಾರ್ದು, ಮತ್ತು ನಿಮ್ದು ಫುಡ್ ಬಿಸ್ನೆಸ್ ಬರೀ ಹಬ್ಬದಾಗ ಅಷ್ಟೇ ಇರ್ತೈತಂದ್ರೆ ಸಾರಿ ಬಿಸ್ನೆಸ್ ಯಾಕೆ ಮಾಡಬಾರ್ದು? ಈಗ ಟ್ರೆಂಡ್ ಐತಿ, ಎಲ್ಲರೂ ಮಾಡಾಕತ್ತಾರ, ನಿಮ್ಗೆ ಅನುಕೂಲ ಆಗ್ತೈತಿ, ರೆಗ್ಯುಲರ್ ಆಗಿ ಒಂದು ಬಿಸ್ನೆಸ್ ಇದ್ದಂಗೆ ಆಗ್ತೈತಿ, ಅದನ್ನ ಯಾಕೆ ನೀವು ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ. ಹೆಂಗಂದ್ರೆ ನಿಜವಾಗ್ಲೂ ಸ್ನೇಹಿತರೆ ಪ್ರತಿಯೊಬ್ರು ಯೂಟ್ಯೂಬರ್ಸು ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಯಾರ. ನನಗನ್ಸಿದ ಮಟ್ಟಿಗೆ ಇನ್ನೂ ಹೆಚ್ಚು ಯಾವಾಗ ಆಯ್ತಪ್ಪ ಅಂತಂದ್ರೆ ಸೀರೆ ಸಲುವಾಗಿ ಇಬ್ರು ಯೂಟ್ಯೂಬರ್ ನಡಕ ಸೀರೆ ಸಲುವಾಗಿ ಕೆಲವೊಂದಿಷ್ಟು ಏನಂದ್ರ ವಾದ ವಿವಾದಗಳ ನಡೆದವು. ಒಂದು 2-3 ತಿಂಗಳ ಹಿಂದೆ ಎಲ್ಲರಿಗೂ ಗೊತ್ತಿರ್ಬೋದು. ಸೊ ಆ ಟೈಮಿಂದ ಇನ್ನೂ ಹೆಚ್ಚಾಗೈತೆ ಅನ್ಬೋದು ಸಾರಿ ಬಿಸ್ನೆಸ್ಸು. ನನಗನ್ಸಿದ್ದು ತಪ್ಪೇನಿಲ್ಲ, ಮಾಡ್ಬೋದು ಮನ್ಯಾಗ ಕುತ್ಕೊಂಡನ ಮಾಡುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಹೊರಗೆ ಹೋಗಿ ದುಡಿಯುವಂಥದ್ದು ಅವಕಾಶ ಮತ್ತು ಅನುಕೂಲ ಎರಡೂ ಇರಂಗಿಲ್ಲ. ಮತ್ತು ಈಗ ಹೋಗ್ತೀವಂದ್ರೂ ಎಲ್ಲರಿಗೂ ಎಲ್ಲ ಕಡೆ ಜಾಬು ಸಿಗಂಗಿಲ್ಲ. ಮತ್ತು ಮನೆ ಮಕ್ಕಳು ಎಲ್ಲ ಜವಾಬ್ದಾರಿಗಳಿರ್ತಾವೆ. ಹಿಂಗಾಗಿ ಎಲ್ಲರೂ ಮಾಡಕತ್ತಾರ. ಚೆನ್ನಾಗಿ ನಡೆದೈತೆ, ಎಲ್ಲರಿಗೂ ಚೆನ್ನಾಗಿ ನಡೆದೈತೆ. ಯಾಕಂದ್ರೆ ಸಾಕಷ್ಟು ಜನ ಸ್ನೇಹಿತರು ಇರ್ತಾರಲ್ರಿ. ನನ್ನ ಚಾನಲ್ ನೋಡುವಂತ ನೀವೆಲ್ಲ ಇರುವ ಹಂಗ ಅವ್ರವ್ರ ಸ್ನೇಹಿತರು ಇದ್ದೇ ಇರ್ತಾರ. ಮತ್ತು ಕೆಲವೊಂದು ಕಾಮನ್ ಫ್ರೆಂಡ್ಸ್ ಕೂಡ ಇರ್ತಾರ. ಅಂದ್ರೆ 3-4 ಚಾನಲ್ ನೋಡುವಂತ ಫ್ರೆಂಡ್ಸ್ ಕೂಡ ಇರ್ತಾರ. ನನಗಂತೂ ಇದಾರಪ್ಪ, ಹೇಳ್ತಿರ್ತಾರ, ಸಜೆಷನ್ಸ್ ಕೊಡ್ತಿರ್ತಾರ. ಸೊ ಈ ರೀತಿಯಾಗಿ ನನಗೂ ಕೂಡ ಹೇಳಿದ್ರು. ಇದಕ್ಕಿಂತ ಮುಂಚೆನೂ ಹೇಳ್ಯಾರ ನನಗೆ ಫ್ರೆಂಡ್ಸ್ ಅನ್ಬೋದು, ಮತ್ತು ಬೇರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರ ಇದಕ್ಕಿಂತ ಮುಂಚೆನೂ ಇದನ್ನ ಅಡ್ವೈಸ್ ಮಾಡಿದ್ರು. ಮತ್ತು ಈಗಂತೂ ಎಲ್ಲರೂ ಮಾಡಕತ್ತಾರ ಬಿಡ್ರಿ ಸಾರಿ ಬಿಸ್ನೆಸ್ ನಿಜವಾಗ್ಲೂ. ಅದಕ್ಕೆ ನೋಡೋಣ ಅಂತ ನಾನು ವಿಚಾರ ಮಾಡ್ತೀನಿ ಅಂತ ಹೇಳಿ ನಾನು ಕೂಡ ಕಮೆಂಟ್ಸ್ ಅಲ್ಲೇ ಹೇಳಿದೆ. ಸೊ ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಸಜೆಷನ್ಸು ಮತ್ತು ಐಡಿಯಾಸು ಈ ಥರ ಎಲ್ಲನೂ ಕೊಟ್ಟಾರ. ಮತ್ತು ಧೈರ್ಯ ಹೇಳ್ತಾರ, ಇಲ್ಲ ನೀವು ನಿಜವಾಗ್ಲೂ ಎಲ್ಲರಿಗೂ ಮಾದರಿ ಇದ್ದೀರಿ, ನೀವ್ಯಾಕೆ ಹಂಗೆ ಅನ್ಕೊಳ್ತೀರಿ, ದೇವ್ರು ಒಳ್ಳೇದು ಮಾಡೇ ಮಾಡ್ತಾನ, ಕಷ್ಟ ಕಳೀತಿತ್ತಂತ. ಸಾಕಲ್ರಿ, ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ಈ ಧೈರ್ಯದ 2 ಮಾತನ್ನ ನಮಗ ಹುರಿದುಂಬಿಸ್ತೈತಿ ಜೀವನದ ಮೇಲೆ. ಇನ್ನೂ ಹೆಚ್ಚಿನ ಒಂದು ಪ್ರೀತಿಯನ್ನ ಹುಟ್ಟಿಸ್ತೈತಿ, ಇನ್ನೂ ಹೆಚ್ಚಿನ ಒಂದು ಧೈರ್ಯ ಕೊಡ್ತೈತಿ ಜೀವನ ಮಾಡ್ಲಿಕ್ಕೆ. ಹಂಗ ಅನ್ಕೊಂಡು ಎಲ್ಲ ನಿಮ್ಮ ಪ್ರೀತಿ ಸಹಕಾರ ಸಪೋರ್ಟು ಆಶೀರ್ವಾದ ಇದ್ರ ಸಾಕಂತ ನಾ ಕೇಳ್ಕೊಳ್ತೀನಿ. ಅದು ಸದಾಕಾಲ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ, ಎಲ್ಲರೊಂದಿಗೆ ಶೇರ್ ಮಾಡ್ತಾರೆ ವಿಡಿಯೋಗಳನ್ನ, ಚಾನಲನ್ನ. ನಾನು ಕೂಡ ನನ್ನ ಚಾನಲ್ ಒಳಗೆ ಇಂಪ್ರೂವೈಸನ್ ತರ್ತೀನಿ. ನಾನು ಕೂಡ ಇನ್ನೂ ಹೆಚ್ಚಿನ ಎಫರ್ಟ್ ಹಾಕ್ತೀನಿ. ಮತ್ತು ನಿಮಗೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ನನ್ನೊಬ್ರು ಸ್ನೇಹಿತರು ನಿನ್ನೆ ಕಾಲ್ ಮಾಡಿ ಹೇಳಿದ್ರು, ನೀವು ಬರ್ರಿ ವಿಡಿಯೋದೊಳಗೆ ಜಾಸ್ತಿ, ನಿಮ್ಮನ್ನು ನೋಡಕ್ ನಮಗೆ ತುಂಬಾನೇ ಇಷ್ಟ, ನೀವು ಮಾಡುವಂಥ ಕೆಲಸಗಳನ್ನ ನೋಡಕ್ ತುಂಬಾನೇ ಇಷ್ಟ, ಅದು ಇಂಟ್ರೆಸ್ಟ್ ಬರ್ತೈತಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಅದನ್ನು ಕೂಡ ನಾನು ನನ್ನ ಚಾನಲ್ ಒಳಗೆ ತಗೊಂಡ್ ಬರ್ತೀನಿ, ಇಂಪ್ರೂವ್ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರ ಈ ಒಂದು ಸಜೆಷನ್ಸಿಗೆ ನಾನು ಖಂಡಿತವಾಗ್ಲೂ ರೆಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಮತ್ತೇನಪ್ಪ ಇವತ್ತಿನ ಲಾಗ್ ಅಂದ್ರೆ, ಇವತ್ತಿನ ಲಾಗ್ ನಿನ್ನೆ ದಿವಸ ನಾನು ಮಸಾಲೆ ಖಾರ ಮಾಡಿಕೊಂಡೆ. ಯಾಕಂದ್ರೆ ಖಾಲಿ ಆಗಿತ್ತು ಮನೆಯೊಳಗೆ ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಪ್ರತಿ ಮನೆಯಲ್ಲಿ ಸಿಗುವಂಥದ್ದು. ತುಂಬ ಅಂದ್ರೆ ತುಂಬಾನ ಒಂದು ಒಳ್ಳೆಯ ಒಂದು ರುಚಿಕರವಾದ ಅಡಿಗೆಗೆ ಬೇಕಾಗುವಂಥ ಒಂದು ಮಸಾಲೆ ಖಾರ ನಾವು ಕಂಪಲ್ಸರಿ ಮಾಡಿ ಇಟ್ಕೊಂಡಿರ್ತೀವಿ. ಅದು ಖಾಲಿಯಾಗಿತ್ತು ಮನೆಯೊಳಗೆ, ಮತ್ತು ಆರ್ಡರ್ಸೂ ಕೊಟ್ಟು ಖಾಲಿಯಾಗಿತ್ತು. ನಾ ಮಾಡಿಟ್ಟಿದ್ದೆ ಲಾಸ್ಟ್ ಟೈಮ್, ಬಟ್ ಎಲ್ಲ ಆರ್ಡರ್ಸಿಗೂ ಕೊಟ್ಟು ಖಾಲಿಯಾಗಿತ್ತು. ಮತ್ತು ಯಾರ ಸ್ನೇಹಿತರು ನನಗೆ ಆರ್ಡರ್ಸ್ ಕೊಟ್ರಂದ್ರೆ ಬೇಕಲ್ರಿ ಅವ್ರಿಗೆ ಕೊಡಲಿಕ್ಕೆ, ಮತ್ತು ನನಗೂ ಮನೆಗೆ ಬಳಸಲಿಕ್ಕೇನು ಖಾಲಿಯಾಗಿತ್ತು ಅಂತ ಹೇಳಿ ನಿನ್ನೆ ದಿವಸ ಮಾಡಿಕೊಂಡೆ. ಒಂದು 3 kg ಮಸಾಲೆ ಖಾರನ ಮಾಡಿಕೊಂಡೆ. ಸೊ ಅದನ್ನು ನಾನು ಇವತ್ತು ರೆಸಿಪಿನ ಶೇರ್ ಮಾಡಕತ್ತೀನಿ. ಸೊ ಖಂಡಿತವಾಗ್ಲೂ ಆ ರೆಸಿಪಿನ ನೋಡ್ಕೊಳ್ರಿ. ಯಾರಿಗೆಲ್ಲ ಸಾಧ್ಯ ಮನ್ಯಾಗ ಮಾಡ್ಕೊಳ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಖಾರ. ಮತ್ತು ಗರಂ ಮಸಾಲ, ಆ ಮಸಾಲ, ಈ ಮಸಾಲ ಎಲ್ಲ ಒಂದೊಂದು ಸಪ್ರೇಟ್ ಮಸಾಲ ಅಂದ್ರೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಈ ಥರ ಸಪ್ರೇಟ್ ಆಗಿ ಎಲ್ಲ ಮಸಾಲ ಹಾಕೋಕ್ಕಿಂತ ಈ ಒಂದು ಮಸಾಲೆ ಖಾರನ ಬಳಸಿಬಿಟ್ರೆ ಬೇರೆ ಮಸಾಲೆ ಹಾಕೋದ ಬೇಡ ನೀವು. ಅಷ್ಟೊಂದು ಮಸ್ತಾಗಿ ರುಚಿಯಾಗಿ ಬರ್ತೈತಿ ಅಡಿಗೆ. ಅದಕ್ಕೋಸ್ಕರ ಸಾಧ್ಯ ಆದರೆ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ರಿ ಅಂತ ರೆಸಿಪಿನ ಶೇರ್ ಮಾಡಕತ್ತೀನಿ ನಾನು. ಮತ್ತು ಯಾರಿಗೆಲ್ಲ ಆಗಂಗಿಲ್ಲಪ್ಪ ಅಂದರೆ ಇದನ್ನೆಲ್ಲ ಮಾಡೋಷ್ಟು ಟೈಮ್ ಇರಂಗಿಲ್ಲ, ಮತ್ತು ಒಬ್ಬೊಬ್ಬರಿಗೆ ಕುಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರಂಗಿಲ್ಲ, ಯಾರಿಗೆಲ್ಲ ಸಾಧ್ಯ ಆಗಂಗಿಲ್ಲ ಅಂಥವ್ರು ನನಗೆ ಆರ್ಡ್ರ್ ಕೊಟ್ರೆ ನಾನು ನಿಮ್ಗೆ ಅದನ್ನು ಕಳಿಸ್ಕೊಡ್ತೀನಿ. ಫ್ರೆಶ್ ಮಾಡಿಟ್ಟಿನಿ, ಫ್ರೆಶ್ ಲಾಟ್ ಐತಿ. ಈಗ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಮತ್ತು ಇನ್ನೂ ಬೇಕಂದ್ರೆ ಇನ್ನೂ ಕೂಡ ನಾನು ಇದೇ ರೀತಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೂಡ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬೇಕಂದ್ರೂ ಕೂಡ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೂಡ ಕೊಡ್ತೀನಿ. ಇದ್ರ ಜೊತೆಗೆ ಬೇರೆ ಏನೆಲ್ಲ ಬೇಕಾದ್ರೂ ಕೂಡ ಕಿಚನ್ ಕಿಂಗ್ ಮಸಾಲ, ಗರಂ ಮಸಾಲ, ಸಾಂಬಾರ್ ಮಸಾಲ, ಮತ್ತು ಈ ಥರ ಮಸಾಲೆ ಖಾರ, ಹಾಗೇನ ಚಟ್ನಿ ಪುಡಿಗಳು, ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಅಗಸಿ ಚಟ್ನಿ, ಪುಟಾಣಿ ಚಟ್ನಿ ಎಲ್ಲನೂ ಮಾಡ್ತೀನಿ. ಹಾಗೆ ಮೆಂತ್ಯ ಹಿಟ್ಟಂತೂ ಕೂಡ ಮಾಡಿ ಕೊಡ್ತೇನೆ ನಾನು. ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಮಾಡ್ತೀನಿ, ತುಂಬಾ ಹೆಲ್ದಿ ಆದ ಲಡ್ಡು. ಕರ್ಚಿಕಾಯಿ, ಶೇಂಗಾ ಹೋಳಿಗೆ ನಿಮ್ಗೆಲ್ಲರೂ ಗೊತ್ತನೇ ಐತಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಶಂಕರಪಾಳೆ ಇವನ್ನೆಲ್ಲನೂ ಕೂಡ ನಾನು ಮಾಡ್ತೀನಿ ಸ್ನೇಹಿತರೆ. ಬಟ್ ನಾನು ಯಾವುದು ಮಾಡಿಟ್ಟಿರಂಗಿಲ್ಲ. ನೀವು ಆರ್ಡರ್ ಕೊಟ್ಟಾದ್ಮೇಲೆ ನೀವು ಹೇಳಿದಂಥ ಕ್ವಾಂಟಿಟಿಗೆ ತಕ್ಕಂಗೆ ಫ್ರೆಶ್ ಆಗಿ ಮಾಡಿ ನಾನು ಕಳಿಸ್ಕೊಡ್ತೀನಿ. ಅದಕ್ಕಾಗಿ ನಿಮ್ಗೆ ಏನಾದರೂ ಆರ್ಡರ್ಸ್ ಕೊಡೋದಿದ್ರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ನನಗೆ ಆರ್ಡರ್ ಮಾಡಿರಿ, ನಾನು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಮುಖಾಂತರ ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗೆ ನಿಮ್ಮ ಒಂದು ಸಪೋರ್ಟ್ ಕೊಟ್ಟಂಗೆ ಆಗ್ತೈತಿ ನೋಡ್ರಿ ಸ್ನೇಹಿತರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ಒಳಗೆ ನಾನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ, ಮಸಾಲೆ ಖಾರ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರ್ತೈತಿ, ಹಿಂಗಾಗಿ ವಿಡಿಯೋ ಲೆಂದಿ ಆಗ್ತೈತಿ. ಅದಕ್ಕೋಸ್ಕರ ನಾ ಬೇರೆ ಏನು ಆ್ಯಡ್ ಮಾಡಕತ್ತಿಲ್ಲ ಇವತ್ತು. ಆ ಒಂದು ಮಸಾಲೆ ಖಾರ ರೆಸಿಪಿನ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ನೀವು ಅದರ ಪ್ರಿಪೇರ್ ಮಾಡ್ಕೊಳ್ರಿ. ಯಾರಿಗಾಗಂಗಿಲ್ಲ ನನಗೆ ಆರ್ಡರ್ ಮಾಡಿರಿ, ನಾ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಈಗ ರೆಸಿಪಿಗೆ ಹೋಗೋಣಂತ. ಮಸಾಲೆ ಖಾರ ಹೆಂಗೆ ಮಾಡೋದು ನೋಡಿ ಬರೋಣಂತ ಸ್ನೇಹಿತರೆ. ನಾನಿಲ್ಲೇ 2 kg ಖಾರ ಪುಡಿ ತೊಗೊಂಡೆ ನೋಡ್ರಿ. ಚಿಲ್ಲಿ ಪೌಡರ್ ಅಂತ ಏನು ಹೇಳ್ತೇವೆ, ರೆಡ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ, ಇದನ್ನು ತೊಗೊಂಡಿನಿ. ಅಂದರೆ ಒಣ ಮೆಣಸಿನ್ಕಾಯಿ ತಂದು ಜಸ್ಟ್ ಉಪ್ಪು ಹಾಕಿ ಇದನ್ನು ನಾವು ಮಷಿನ್ ಒಳಗೆ ಕುಟ್ಟಿಸಿರ್ತೀವಿ ರೀ. ಖಾರ ಕುಟ್ಟು ಮಷಿನ್ ಒಳಗೆ ಕುಟ್ಟಿಸ್ಕೊಂಬಂದಿರ್ತೀವಿ. ಇದನ್ನು ಎಲ್ಲ ಶೇರ್ ಮಾಡ್ಕೊಂಡು ನಾನು ಒಂದು 20 kg ಮಾಡಿಸಿದ್ದೆ ಪೌಡರ್. ಅದ್ರ ಒಳಗಿಂದ 2 kg ತೊಗೊಂಡಿದ್ದೀನಿ ನಾನು ಇಲ್ಲೇ ಪೌಡರ್ನ. ಎದಕ್ಕಪ್ಪ ಅಂತಂದ್ರೆ ಇದಕ್ಕೆ ನಾನು ಮಸಾಲೆ ಕುಡಿಸ್ಬೇಕು. ಅಂದ್ರೆ ಮಸಾಲೆ ಖಾರ ಅಂತ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ. ತುಂಬಾ ಫೇಮಸ್ ಇದು. ವರ್ಷಾನ್ಗಟ್ಲೆ ಇದೇನು ಕೆಡುವಂಥದ್ದಲ್ಲ ಹಂಗೆ. ಮತ್ತು ಎಲ್ಲ ಪಲ್ಯ ಆಗಿರ್ಬೋದು, ಸಾರಾಗಿರ್ಬೋದು, ಎಲ್ಲದಕ್ಕೂ ಬಳಸುವಂಥ ಒಂದು ಮಸಾಲೆ ಖಾರ. ಒಂದು ಖಾರ ಹಾಕ್ಬಿಟ್ರೆ ಸಾಕು, ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತೆ ಅಡುಗೆ. ಹೀಗಾಗಿ ಇವತ್ತು ಒಂದು 2 kg ಪೌಡರಿಗೆ ಮಸಾಲೆ ಖಾರನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊದಲು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಬೇಕು. ಆ ಮಸಾಲೆಗೆ ಏನೆಲ್ಲ ಬೇಕು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ ಸ್ನೇಹಿತರೆ ನಾನು. ಯಾಕಂದರೆ ಹಿಂಗೆ ಮಾಡೇ ಅನ್ನೋತ್ಲಿ ಅಂದ್ರೆ ರೆಸಿಪಿನ ಕೇಳ್ತೀರಿ, ಅಥವಾ ನಿಮಗೂ ಮಾಡೋಕೆ ನಮ್ಮ ಉತ್ತರ ಕರ್ನಾಟಕದ ಒಂದು ಮಸಾಲೆ ಖಾರ ನೀವು ಮಾಡಿಕೊಂಡ್ರೆ ನೀವು ಟೇಸ್ಟ್ ಮಾಡ್ಬೋದಲ್ಲ ಅಂಥೇಳಿ ನಾನಿವತ್ತು ಶೇರ್ ಮಾಡ್ತೀನಿ. ಬರ್ರಿ, ಹಾಗಿದ್ರೆ ತಡ ಮಾಡೋದು ಬೇಡ, ಮಸಾಲೆ ಖಾರ ಯಾವ ರೀತಿ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಏನೆಲ್ಲ ಬೇಕು ನೋಡೋಣ ಬರ್ರಿ. ಈಗ ಖಾರದ ಪೌಡರ್ ಅಂತೂ ನೋಡಿದ್ರಿ, ಮೇನ್ ಅಂದರೆ ಇದು ಬೇಕು ನಮಗೆ. ಇದಕ್ಕೆ ಮಸಾಲೆ ಕೊಡಿಸೋದಿರ್ತೈತಿ. ಸೊ ಈ ದೊಡ್ಡ ಬುಟ್ಟಿ ಒಳಗೆ ಹಾಕ್ಕೊಂಡಿನಿ ನಾನು, ಯಾಕಂದ್ರೆ ಮಿಕ್ಸ್ ಮಾಡೋಕೆ ನನಗೆ ಅನುಕೂಲ ಆಗಲಿ ಅಂತ ಫಸ್ಟ್ ನಾನು ದೊಡ್ಡ ಬುಟ್ಟಿ ಒಳಗೆ ಹಾಕ್ಕೊಂಡಿನಿ. ಇದನ್ನೇ ಏನೈತಿ ಈಗ ಸದ್ಯಕ್ಕೆ ಸೈಡಿಗೆ ಇಟ್ಬಿಡ್ತೀನಿ. ಮಸಾಲೆಗೆ ಏನೆಲ್ಲ ಬೇಕು, ಮಸಾಲೆ ಹೆಂಗೆ ಮಾಡ್ಕೊಳ್ಳೋದು ಅದನ್ನೆಲ್ಲ ನೋಡ್ಕೊಂಡು ಬಂದ ಮೇಲೆ ಮತ್ತು ಇದನ್ನು ವಾಪಸ್ಸು ನಿಮ್ಗೆ ತೋರಿಸ್ತೀನಿ ಅಂತ ನಾನು. ಈಗ ಸದ್ಯಕ್ಕೆ ಇದನ್ನು ಸೈಡಿಗೆ ಎತ್ತಿಡ್ತೀನಿ ಸ್ನೇಹಿತರೆ. ನೋಡ್ರಿ, ಎಲ್ಲನೂ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಬೇಕಾಗ್ತೈತೆ ನೋಡ್ರಿ ಮಸಾಲೆ ಖಾರ ಮಾಡಲಿಕ್ಕೆ.
ಮಸಾಲೆ ಖಾರ ಮಾಡೋಕೆ ಮೇನಾಗಿ ಅಂದ್ರೆ ಸ್ನೇಹಿತರೆ ಉಳ್ಳಾಗಡ್ಡಿ ಬೇಕು. ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಹಾಕ್ಕೊಳ್ತೀವಿ ಖಾರ ಅಷ್ಟು ರುಚಿಯಾಗಿ ಬರ್ತೈತಿ. ಉಳ್ಳಾಗಡ್ಡಿ, ಒಣ ಕೊಬ್ಬರಿ, ಧನಿಯಾ ಕಾಳು, ಬೆಳ್ಳುಳ್ಳಿ, ಹಸಿ ಶುಂಠಿ, ಇದಿಷ್ಟಂತೂ ಮೇನ್ ಅಂದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ಇವಿಷ್ಟು ಬೇಕಾಗ್ತಾವೆ. ಇವುಗಳ ಜೊತೆಗೆ ಜೀರಿಗೆ, ಸಾಸಿವೆ, ಕಾಳು ಮೆಣಸು, ಕಲ್ಲು ಹೂವು, ಇದು ಮಸಾಲೆ ಪದಾರ್ಥ ರೀ. ಇದು ಸ್ಟೋನ್ ಫ್ಲವರ್ ಅಂತ ಕರೀತಾರೆ. ಕಲ್ಲು ಹೂವು ಇದು ಮೇನ್ ರೀ, ಇದು ಹಾಕಲೇಬೇಕು ಮಸಾಲೆ ಖಾರಕ್ಕೆ. ಹಾಗೇನ ಚಕ್ಕೆ ಬೇಕು, ಮತ್ತು ಗಸಗಸೆ ಬೇಕು, ಹಾಗೇನ ಬಿಳಿ ಎಳ್ಳು ಬೇಕು, ಅರ್ಶಿಣ ಕೊಂಬು ಬೇಕು. ನಾನು ಇದನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂಚೂರು ಇಂಗು ಬೇಕಾಗ್ತೈತಿ, ಇಂಗಿನ ಪೌಡರ್ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೇನ ಫ್ರೆಶ್ ಆದ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ನಾನು ಕೊತ್ತಂಬರಿ ಸೊಪ್ಪು ಬಿಡಿಸ್ಕೋತೇನೆ, ಅದ್ರದ್ದು ಎಳೆ ದಂಟಿತ್ತಲ್ರಿ ಅದನ್ನ ತೊಗೊಂಡೇನಿ, ಫ್ಲೇವರ್ ಚೆನ್ನಾಗಿರ್ತೈತೆ ಅಂತ ಹೇಳಿ ಎರಡನ್ನೂ ತೊಳೆದು ಆರಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲೇ. ಮತ್ತು ಒಂದಿಷ್ಟು ಉಪ್ಪು ಬೇಕಾಗ್ತೈತಿ. ಖಾರದ ಪೌಡರ್ನೊಳಗೆ ಉಪ್ಪು ಇರ್ತೈತಿ, ಬಟ್ ಈ ಎಲ್ಲ ಪದಾರ್ಥಕ್ಕೂ ಉಪ್ಪು ಹತ್ತಬೇಕಲ್ಲ, ಸ್ವಲ್ಪ ಹಾಕ್ಕೋಬೇಕಾಗ್ತೈತಿ. ಅದಕ್ಕೆ ಕಲ್ಲುಪ್ಪನ್ನು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಗರಂ ಮಸಾಲ ಬಂದರೆ ಮರಾಠಿ ಮೊಗ್ಗು, ಸಣ್ಣ ಮೊಗ್ಗು ಇದೆ, ಮತ್ತು 1 ಸ್ಪೂನು ಅಜ್ವೈನ್, ಟೇಬಲ್ ಸ್ಪೂನು ಅಜ್ವೈನು, 1 ಟೇಬಲ್ ಸ್ಪೂನು ಚಕ್ರ ಹೂವು, ನೋಡ್ರಿ ಈ ಥರ ಸ್ಟಾರ್ ಅನ್ನು ಎನ್ಸುತ್ತೇವಲ್ಲ ಆ ಥರ 1 ಸ್ಪೂನು, 1 ಸ್ಪೂನು ಲವಂಗ, 1 ಸ್ಪೂನು ಮೆಂತೆಕಾಳು, 1 ಸ್ಪೂನ್ ಫುಲ್ ಜಾವಿತ್ರಿ, ಮತ್ತು 1 ರಿಂದ 1.5 ಸ್ಪೂನ್ ಶಾಜೀರಾ. ಇದು ಕೂಡ ಮೇನ್ ಇಂಗ್ರೀಡಿಯೆಂಟ್ ರೀ ಮಸಾಲೆ ಖಾರಕ್ಕೆ. 1.5 ಸ್ಪೂನಷ್ಟು ಶಾಜೀರಾ, ಮತ್ತು ಏಲಕ್ಕಿ, ಹಸಿರು ಏಲಕ್ಕಿ 1 ಸ್ಪೂನ್ ಐತ್ರಿ, ಒಂದು 5-6 ಕಪ್ ಏಲಕ್ಕಿ ಅಥವಾ ದೊಡ್ಡ ಏಲಕ್ಕಿ ಎರಡು ಕೂಡ ಇಟ್ಕೊಂಡಿದ್ದೀನಿ ನಾನು. ಇದು ಇಷ್ಟು ಬೇಕಾಗ್ತೈತಿ. ಅದ್ರ ಜೊತೆಗೆ ಹೇಳೋದಲ್ಲ, ಧನಿಯಾ ಅಂತೂ ಬೇಕೇ ಬೇಕು. ನಾನಿಲ್ಲೇ 1/4 kg ಧನಿಯಾ ತೊಗೊಂಡಿದ್ದೀನಿ, 1/4 kg ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನೂ ಅಷ್ಟೇ, ಎಷ್ಟು ಜಾಸ್ತಿ ಹಾಕ್ಕೊಳ್ತೀರಿ ಖಾರ ಅಷ್ಟು ಚೆನ್ನಾಗಿ ಬರ್ತೈತಿ. ಸೊ ನಾನು ಇಲ್ಲೇ 2 kg ಖಾರದ ಪೌಡರಿಗೆ 1/4 kg ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, 1 kg ಉಳ್ಳಾಗಡ್ಡಿ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದಿಷ್ಟು ಪಲಾವ್ ಎಲೆ ಒಂದು 10 ಅನ್ಬೋದ್ರಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುರಿಲಿಕ್ಕೆ ಅನುಕೂಲ ಆಗ್ತೈತಂತ. ಸೊ ಇದಿಷ್ಟು ಬೇಕಾಗ್ತೈತಿ. ಮತ್ತು ಇದಿಷ್ಟನ್ನು ಬಳಸಿ ಮಸಾಲಿನ ಯಾವ ರೀತಿ ತಯಾರಿ ಮಾಡೋದು, ಅದನ್ನು ಖಾರಕ್ಕೆ ಹೆಂಗೆ ಮಿಕ್ಸ್ ಮಾಡೋದು, ಹೆಂಗೆ ಮಸಾಲೆ ಖಾರ ರೆಡಿ ಆಗ್ತೈತಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ, ಅಂದ್ರೆ ಮಾತ್ರ ನಿಮ್ಗೆ ರೆಸಿಪಿ ಫುಲ್ ತಿಳಿತೈತಿ ಮತ್ತು ಅಷ್ಟು ರುಚಿಯಾಗಿ ಖಾರ ಬರ್ತೈತಿ. ಒಟ್ಟನ್ನು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಎಂಡವರೆಗೆ ನೋಡ್ರಿ. ಈ ರೆಸಿಪಿನ ನೀವು ಕೂಡ ಮನೆಯೊಳಗೆ ಮಾಡ್ಕೊಳ್ರಿ. ಬರ್ರಿ ಸ್ಟಾರ್ಟ್ ಮಾಡೋಣಂತ. ಸ್ನೇಹಿತರೆ ನೋಡ್ರಿ, ನಾನು ಕಬ್ಬಿಣದ ಒಂದು ಬಾಳಿಗೆ ಇಟ್ಕೊಂಡೀನಿ. ಈ ಥರ ಎಲ್ಲ ಹುರಿಯೋಕೆ ಭಾಳ ಚಲೋ ಇದೆ, ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅದಕ್ಕೋಸ್ಕರ ಕಬ್ಬಿಣದ ಬಾಳಿಗೆ ಇಟ್ಕೊಂಡೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಾವು ತಗೊಂಡಂಥ ಮಸಾಲೆಗಳು ಎಲ್ಲವನ್ನು ನಾವು ಹುರ್ಕೊಳ್ಬೇಕಾಗ್ತೈತಿ ಚೆನ್ನಾಗಿ. ಫ್ಲೇಮ್ ಮಾತ್ರ ಸಣ್ಣ ಇಟ್ಕೋಬೇಕು. ಮತ್ತು ಮೇನ್ ಏನಂದ್ರೆ ಒಣ ಮಸಾಲೆ ಏನು ಹುರಿದಿರ್ತೀವಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಹುರಿರಿ. ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಆಗ್ತೈತಿ, ಅಥವಾ ಹಿಂಗೆ ಆಕೈತೆ ಅನ್ನೋ ಇದ್ರಲ್ಲೇ ನಾವು ಹುರಿದ್ಬಿಟ್ವಿ ಅಂದ್ರೆ ಪೌಡರ್ ನೈಸ್ ಆಗಿ ಬರೋದಿಲ್ಲ ಸ್ನೇಹಿತರೆ. ಇದರಿಂದ ಖಾರ ಚಲೋ ಆಗೋದಿಲ್ಲ, ಕಸರು ಉಳ್ಕೊಳ್ತೈತೆ ಅನ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಒಣ ಮಸಾಲೆಗಳನ್ನು ಹುರ್ಕೋಬೇಕಾಗ್ತೈತಿ, ಅಂದ್ರೆ ಮಾತ್ರ ಚೆನ್ನಾಗಿ ಪೌಡರ್ ಆಗ್ತೈತಿ, ನಮ್ಗೆ ನೈಸಾಗಿ ಪೌಡರ್ ಆಗ್ತೈತಿ. ಅದಕ್ಕೋಸ್ಕರ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡೇನಿ. ಫಸ್ಟಿಗೆ ಏನಪ್ಪಾ ಅಂದ್ರೆ ಧನಿಯಾನ ಹುರಿತೀನಿ ನಾನು. ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳು ಇವನ್ನ ಹಾಕೋತೀನಿ ನೋಡಿ. 1/4 kg ಅದಾವ ಇವು. ಎಲ್ಲನೂ ಸಣ್ಣ ಉರಿ ಮೇಲೆ ಚೆನ್ನಾಗಿ ಘಮ ಬರೋ ಮಟನೂ ಇವನ್ನ ಹುರಿಬೇಕಾಗ್ತೈತಿ. ನನಗಂತೂ ಕೊತ್ತಂಬರಿ ಕಾಳದ ಘಮ ಭಾಳ ಸೇರ್ತೈತಿ, ಭಾಳ ಅಂದ್ರೆ ಭಾಳ ಚಂದ ಬರ್ತೈತಿ. ಅದು ಭಾಳ ಇಷ್ಟ ನನಗೆ. ಅದು ಹುರ್ದಂಗೆ ಮಸ್ತ್ ಅಂದ್ರೆ ಮಸ್ತ್ ಪರಿಮಳ ಬರ್ತೈತಿ ನೋಡ್ರಿ ಸ್ನೇಹಿತರೆ. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಮಸ್ತ್ ಪರಿಮಳ ಬರ್ಬೇಕ್ರಿ ಕೊತ್ತಂಬರಿ ಕಾಳಿಂದ. ಅಲ್ಲಿವರೆಗೆ ನಾವು ಸಣ್ಣ ಉರಿ ಮೇಲೆ ಚೆನ್ನಾಗಿ ಇವನ್ನ ಹುರ್ಕೋಬೇಕಾಗ್ತೈತೆ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ, ಸ್ವಲ್ಪ ಕೆಂಪಾಗ್ಯಾವ. ಮತ್ತು ಹಂಗಂತ ಹೇಳಿ ಕಪ್ಪು ಮಾಡಬಾರ್ದ್ರಿ,
ಟೇಸ್ಟಾಗಿ ಹೋಗ್ಬಿಡ್ತೈತಿ. ಈಗ ಧನಿಯಾ ಕಾಳು ಏನದಲ್ರಿ ಹುರಿದಾವ, ಇವ್ನ ತೆಗೆದು ಒಂದು ತಟ್ಟೆಗೆ ಹಾಕೋತೇನೆ ರೀ ಸ್ನೇಹಿತರೆ. ನೋಡ್ರಿ ಎಣ್ಣೆ ಭಾಳ ಹಾಕ್ಬಾರ್ದ್ರಿ, ಇಷ್ಟ ಹಾಕಿ ಹುರಿಬೇಕು. ಸೊ ಇವನು ಒಂದು ತಟ್ಟೆಗೆ ತೆಗಿತೀನಿ. ಈ ರೀತಿ ಒಂದು ತಟ್ಟೆಗೆ ಹಾಕಿಡ್ರಿ, ಅಂದ್ರೆ ಇವು ಆರಬೇಕು. ಆರಿದ ಮೇಲೆ ನಾವು ಇಷ್ಟು ಗ್ರೈಂಡ್ ಮಾಡ್ಬೇಕಾಗ್ತೈತಿ. ಹಿಂಗೆ ಅಗಲವಾದ ಒಂದು ತಟ್ಟೆ ಒಳಗೆ ಹಾಕಿಟ್ಕೊಡ್ರಿ. ಈಗ ನೆಕ್ಸ್ಟ್ ನೋಡ್ರಿ ಅದ ಬಾಳಗಿನ ಇಟ್ಕೊಂಡೇನು ನಾನು. ಮತ್ತೊಂದು ಚೂರ ಎಣ್ಣೆನ ಹಾಕೋತೇನೆ ನೋಡ್ರಿ. ಇದಕ್ಕೀಗ ನಾವು ತಗೊಂಡಂತಹ ಮೆಂತೆ ಕಾಳು ಹಾಕ್ತೇನೆ ರೀ. ಇದಕ್ಕೆ ಎಲ್ಲನೂ ಒಂದು ಸ್ಪೂನ್ ತಗೊಂಡಿದ್ದೀನಿ ಸ್ನೇಹಿತರೆ ನಾನು. ಇದ್ರ ಜೊತೆಗೇನ ಮರಾಠಿ ಮೊಗ್ಗುನು ಹಾಕ್ಕೊಳ್ತೀನಿ. ಸ್ವಲ್ಪ ಅದಾವಲ್ರಿ, ಸೊ ಹಿಂಗಾಗಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಹಾಗೇನ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅಜ್ವಾಯಿನು, ಶಹಜೀರ ಇದು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಐತ್ರಿ. ಜೀರಿಗೆನೂ ಅಷ್ಟೇನ ಒಂದು 2 ಸ್ಪೂನ್ ಮೇಲನ ಐತಿ. ಜೀರಿಗೆ ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕಾಗ್ತೈತಿ ರೀ. ಸಣ್ಣ ಉರಿ ಒಳಗೆ ಇವನ್ನ ಫ್ರೈ ಮಾಡ್ಕೊಳ್ಬೇಕ್ರಿ. ಚೆನ್ನಾಗಿ ಇವು ಕುರ್ದು ಘಮ ಬರುವವರೆಗೇನು ಚೆನ್ನಾಗಿ ಹುರ್ಕೊಳ್ಬೇಕ್ರಿ. ಇವನ್ನ ಈ ರೀತಿ ಸ್ವಲ್ಪ ಹುರಿದಾದ ನಂತರ ನಾನು ಇದ್ರೊಳಗನ ನಾವು ತಗೊಂಡಂತ 2 ಏಲಕ್ಕಿನ ಹಾಕ್ಕೊಳ್ತೀನಿ ರೀ. ಹಾಗೆ ಜಾಪತ್ರಿ ಕೂಡ ಹಾಕ್ಕೊಳ್ತೀನಿ ರೀ, ಮತ್ತು ಚಕ್ರ ಮೊಗ್ಗುನು ಹಾಕ್ಕೊಳ್ತೀನಿ. ಅದೇ ರೀತಿ ಕಾಳು ಮೆಣಸು ಕೂಡ ಹಾಕ್ಕೊಳ್ತೀನಿ ಸ್ನೇಹಿತರೆ, ಮತ್ತು ಕಲ್ಲು ಹೂವು ಇದನ್ನು ಕೂಡ ಹಾಕ್ಕೊಳ್ತೀನಿ ನೋಡ್ರಿ. ಎಲ್ಲನೂ ಹಾಕ್ಕೊಂಡು ಮಸ್ತಾಗಿ ಇದನ್ನ ನಾವು ಫ್ರೈ ಮಾಡ್ಕೋಬೇಕ್ರಿ. ಮಸ್ತ್ ಪರಿಮಳ ಬರ್ತೈತ್ರಿ. ಎಲ್ಲ ಮಸಾಲೆ ಇದ್ದು ಅಲ್ಲಿವರೆಗೆ ಹುರ್ಕೋಬೇಕು ನೋಡ್ರಿ. ಸ್ನೇಹಿತರೆ ಇವೆಲ್ಲ ಹುರಿದೆ ನೋಡ್ರಿ ನಾನು. ಈಗೇನೈತಲ್ರಿ ಸ್ವಲ್ಪ ಹೊತ್ತಿದ್ದಾಗ ಅಂದ್ರೆ ಇವನ್ನ ತೆಗಿಯೋದು ಸ್ವಲ್ಪ ಹೊತ್ತಿದ್ದಾಗ ನಾನು ಇದ್ರೊಳಗೆ ಏನು ಮಾಡ್ತೀನಿ, ನಾವು ತಗೊಂಡಂತಹ 2 ಸ್ಪೂನ್ ಎಳ್ಳು ತೊಗೊಂಡೇವಲ್ರಿ, ಬಿಳಿ ಎಳ್ಳು. ನೀವು ಕರಿ ಎಳ್ಳಾದ್ರೂ ಹಾಕ್ಕೋಬೋದು ಸ್ನೇಹಿತರೆ. ಅದನ್ನ ಹಾಕ್ಕೊಂಡೆ. ಹಾಗೆ ಅದ್ರ ಜೊತೆಗೇನೆ ಗಸಗಸೆ ಕೂಡ ಹಾಕ್ಕೊಂಡೆ ನೋಡ್ರಿ. ಗಸಗಸೆನೂ 2 ಸ್ಪೂನ್ ತೊಗೊಂಡಿದ್ದೀರಿ ನಾನು. ಸೊ ಇವನು ಕೂಡ ಅಂದ್ರೆ ಇವಕ್ಕೆ ಭಾಳ ಟೈಮ್ ಬೇಕಾಗಿಲ್ಲಲ್ರಿ ಹುರಿಲಿಕ್ಕೆ, ಅದಕ್ಕೆ ಲಾಸ್ಟಿಗೆ ಹಾಕೇನಿ ಇವನ್ನ. ಸ್ವಲ್ಪ ಇದ್ರ ಜೊತೆಗೆ ಹುಡ್ಕೊತೀನಿ. ಸ್ವಲ್ಪ ಅವು ಕೂಡ ತೇವಾಂಶ ಹೋಗುವವರೆಗೆ ಹುರ್ಕೊಳ್ಳೋಣಂತ. ಇದು ಹುರಿಲಿಕ್ಕೆ ಐಟಮ್ಸು ಭಾಳ ಆಗ್ತಾವು ಮತ್ತು ಟೈಮು ಭಾಳ ಬೇಕಲ್ರಿ ಸ್ನೇಹಿತರೆ. ಹೀಗಾಗಿ ನಾನಿಲ್ಲೇ ಹ್ಯಾಂಡಿ ಗ್ಯಾಸ್ ಮೇಲೆ ಹುರ್ಕೊಳ್ತಾ ಇದ್ದೀನಿ, ಕುತ್ಕೊಂಡು ಮಾಡ್ಕೊಂಡ್ರೆ ಆಯ್ತಂತ. ಸ್ನೇಹಿತರೆ ನೋಡ್ರಿ ಇವು ಕೂಡ ಚೆನ್ನಾಗಿ ಎಲ್ಲನೂ ಹುರಿದೆ. ಈಗ ಇವನು ಕೂಡ ಒಂದು ಸಪ್ರೇಟ್ ಆದ ತಟ್ಟೆ ಒಳಗೆ ಹಾಕೊಂಡ್ಬಿಡೋಣ್ರಿ. ಇದನ್ನು ಒಂದು ಸಪ್ರೇಟ್ ತಟ್ಟೆ ಒಳಗೆ ಹಾಕ್ಕೊಂಡೆ ನೋಡ್ರಿ ನಾನು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಈಗ ನೋಡ್ರಿ ನಾವು ತಗೊಂಡಂಥ ಅರಿಶಿನ ಕೊಂಬು ಹಾಕೋತೀನಿ. ಇವು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ಈ ಕೊಂಬೊಳಗೂ ತೇವಾಂಶ ಇರ್ತೈತಲ್ರಿ, ಅದೆಲ್ಲ ತೇವಾಂಶ ಹೋಗಿ ಇವು ಚೆನ್ನಾಗಿ ಫ್ರೈ ಆಗಿ ಒಂಥರ ಖಡಕ್ ಆಗ್ಬೇಕ್ರಿ. ಅಂದ್ರೆ ನೈಸ್ ಆಗಿ ಪೌಡರ್ ಬರ್ತೈತಿ ಅರಿಶಿನ ಕೊಂಬದ್ದು, ಮತ್ತು ಕಲರ್ ಕೂಡ ಚೆನ್ನಾಗಿ ಬರ್ತೈತೆ ಸ್ನೇಹಿತರೆ. ಇದ್ರ ಜೊತೆಗೆ ನಾನು ತಗೊಂಡಂಥ ಚಕ್ಕೆ ಕೂಡ ಹಾಕ್ಕೊಳ್ತೀನಿ ನೋಡ್ರಿ. ಹಾಗೆ ಸ್ನೇಹಿತರೆ ಮಸಾಲೆ ಖಾರ ಅಂದ ತಕ್ಷಣ ಓವರಾಗಿ ಮಸಾಲೆಗಳನ್ನು ಹಾಕುವಂಥದ್ದಲ್ಲ, ಲಿಮಿಟಾಗಿ ಮಸಾಲೆಗಳನ್ನು ಒಂಥರ ಮೈಲ್ಡಾಗಿ ಅಂತೀವಲ್ರಿ ಆ ಥರ ಮಸಾಲೆಗಳನ್ನು ಬಳಸಿ ನಾವು ಮಸಾಲೆ ಖಾರನ ಮಾಡ್ಕೊಳ್ಬೇಕಾಗ್ತೈತಿ. ನಮಗೆ ಭಾಳ ಚಲೋ ಆಗಲಿ ಅಂಥೇಳಿ ಅತಿ ಮಸಾಲೆನ ಬಳಸಿದ್ರೂ ಒಳ್ಳೇದಲ್ರಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಭಾಳನ ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ಎಲ್ಲ ಮಸಾಲೆಗಳನ್ನು ಬಳಸಿ ನೋಡ್ರಿ. ಇದ್ರೊಳಗೆ ನೋಡ್ರಿ ಪಲಾವ್ ಎಲೆನ ಹಾಕ್ಕೊಳ್ತೀನಿ.
ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಈಗ ಇವನ್ನ ತೆಗಿತೇನೆ ರೀ ಒಂದು ಪ್ಲೇಟಿಗೆ. ಈಗ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ನೋಡ್ರಿ. ಈಗ ನಾವು ತೊಗೊಂಡಂಥ ಒಣ ಕೊಬ್ಬರಿನ ಹುರ್ಕೊಳ್ಳೋಣ್ರಿ. ನೋಡ್ರಿ ಸ್ನೇಹಿತರೆ, ಕಲರ ಬ್ರೌನ್ ಆಗಕತ್ತವು. ಇದೇ ರೀತಿ ಅವನ್ನ ಹುರಿಬೇಕ್ರಿ. ಕೈ ಆಡಿಸ್ತಾನೆ ಇರಬೇಕು, ಯಾಕಂದ್ರೆ ಕೊಬ್ಬರಿ ಲಘುನ ಸುಟ್ಟು ಬಿಡ್ತೈತ್ರಿ. ಕೈ ಆಡಿಸ್ತಾನೆ ಅವನ್ನ ನಾವು ಹುರ್ಕೊಳ್ಬೇಕಾಗ್ತೈತೆ ನೋಡ್ರಿ, ಗೋಲ್ಡನ್ ಬ್ರೌನ್ ಬರೋವರೆಗೆ. ಸ್ನೇಹಿತರೆ ನೋಡ್ರಿ, ಕೊಬ್ಬರಿ ಎಲ್ಲ ರೆಡಿ ಆಯಿತು. ಇದನ್ನು ಈಗ ತೆಗೆದು ಬಿಡ್ತೀನಿ ನೋಡ್ರಿ. ನಾನು ಅರಿಶಿನ ಕೊಂಬು ಚಕ್ಕೆ ಏನು ತೆಗ್ದಿದ್ನಲ್ರಿ ಅದ ಪ್ಲೇಟಿಗೆ ತೆಗಿತೀನಿ. ಈಗ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಇದಕ್ಕೆ. ಈಗ ನೋಡ್ರಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ರೀ. ಇದು ಆಪ್ಷನಲ್ ಸ್ನೇಹಿತರೆ, ನೀವು ಬೇಕಿದ್ದರೆ ಹುರಿಬೋದು, ಇಲ್ಲಾಂದ್ರೆ ಹಸಿದನ್ನು ಹಾಕಿದ್ರೂ ನಡೀತದ್ರಿ. ಅಂದರೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಇವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರೋ ನಡೀತೈತ್ರಿ. ಇವು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಇವಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿನ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇವೇನು ಹಸಿ ಪದಾರ್ಥ ಅಲ್ರಿ, ಸಣ್ಣ ಆಗ್ತಾವ್ರಿ. ಇವು ಎಣ್ಣೆ ಜಾಸ್ತಿ ಆದ್ರೂ ಸಣ್ಣ ಆಗ್ತಾವ. ಇವು ಅಷ್ಟೇ ರೀ, ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆಗೋವರೆಗೆ ಹುರ್ಕೋಬೇಕ್ರಿ. ನಾವು ಒಂದು 50 ಗ್ರಾಮಷ್ಟು ಹಸಿ ಶುಂಠಿ ತೊಗೊಂಡ್ವಿ ಅಂದ್ರೆ ಒಂದು 100 ಗ್ರಾಮ ಬೆಳ್ಳುಳ್ಳಿನ ತೊಗೋಬೇಕು. ಇದು ಯಾವಾಗಿದ್ರೂ ಶುಂಠಿ ಬೆಳ್ಳುಳ್ಳಿದ ಒಂದು ಅಳತೆ ನೋಡ್ರಿ, ಮೆಜರ್ಮೆಂಟ್ ಅಂತಲೇ ಹೇಳ್ಬೋದು. ನಾವು ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಇಟ್ಕೊಳ್ತೀವಲ್ಲ ಮನೆ ಒಳಗೆ, ಅವಾಗ್ಲೂ ಅಷ್ಟೇನ ಒಂದು ಕ್ವಾಂಟಿಟಿ ಶುಂಠಿ ಇದ್ರೆ 2 ಕ್ವಾಂಟಿಟಿ ಬೆಳ್ಳುಳ್ಳಿ ಇರಬೇಕಾಗ್ತೈತಿ. ಅಂದ್ರೆ ಮಾತ್ರ ಪರ್ಫೆಕ್ಟ್ ಆಗ್ತೈತ್ರಿ ಅದು ಟೇಸ್ಟ್. ನಾವು ಶುಂಠಿ ಬೆಳ್ಳುಳ್ಳಿ ಏನೇನು ಭಾಳ ಹುರಿಬೇಕಂತೇನಿಲ್ಲ. ಮತ್ತು ಇದು ಆಪ್ಷನಲ್ ರೀ ಹುರಿಯೋದು, ನೀವು ಹಸಿದು ಬೇಕಾದರೂ ಹಾಕ್ಕೋಬೋದು. ಈಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ನೋಡ್ರಿ. ಇಲ್ಲಿ ನಾನು ಒಂದು ಕಟ್ಟು ಕರಿಬೇವು ತೊಗೊಂಡೇನ್ರಿ. ಕರಿಬೇವನ್ನ ಕ್ರಿಸ್ಪಿ ಆಗೋವರೆಗೆ ಹುರಿಬೇಕಾಗ್ತೈತಿ. ಫ್ರೈ ಆಯ್ತು. ಈಗ ಇದನ್ನು ಕೂಡ ತೆಗೆದುಬಿಡ್ತೀನಿ ನೋಡ್ರಿ. ಸ್ನೇಹಿತರೆ, ಈಗ ಸ್ವಲ್ಪ ಜಾಸ್ತಿನ ಎಣ್ಣೆ ಹಾಕೋತೀನಿ ನೋಡ್ರಿ, ಯಾಕಂದ್ರೆ ನಮಗೀಗ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕ್ರಿ. ಸ್ನೇಹಿತರೆ, ಈಗ ಲಾಸ್ಟ್ ಐಟಮ್ ಉಳ್ಳಾಗಡ್ಡಿ. ಹೌದು ಸ್ನೇಹಿತರೆ, 2 kg ಖಾರದ ಪೌಡರ್ಗೆ ನಾನಿಲ್ಲೇ 1 kg ಇನ್ನೂ ಹೆಚ್ಚು ಅನ್ಬೋದು ಉಳ್ಳಾಗಡ್ಡಿ ತೊಗೊಂಡಿನಿ. ನಾನು ತೊಗೊಂಡು ಈ ರೀತಿಯಾಗಿ ಉದ್ದುದ್ದಾಗ ಚಾಪ್ ಮಾಡೀನಿ. ಇವನೇನೈತಲ್ರಿ ಮಸ್ತಾಗೆ ನಾವು ಬೇಯಿಸ್ಕೋಬೇಕ್ರಿ ಎಣ್ಣೆ ಒಳಗನ ಚೆನ್ನಾಗಿ. ಈಗ ಉಳ್ಳಾಗಡ್ಡಿ ಲಘುನ ಇನ್ನೂ ಮೆತ್ತಗಾಗಬೇಕು, ಫ್ರೈ ಆಗ್ಬೇಕಂದ್ರೆ ನಾನೇನು ಉಪ್ಪು ತೊಗೊಂಡೇನಲ್ರಿ, ಕಲ್ಲು ಉಪ್ಪು, ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ರೀ ಸ್ವಲ್ಪ. ಸೊ ಇಷ್ಟು ಹಾಕ್ಕೊಂಡ್ಬಿಡ್ತೀನಿ ರೀ. ಖಾರಕ್ಕೂ ಉಪ್ಪು ಹಾಕ್ದಂಗೆ ಆಕೈತಿ, ಮತ್ತು ಉಳ್ಳಾಗಡ್ಡಿನೂ ಏನೈತಲ್ರಿ ಲಘುನ ಬೆಂದತಾವ್ರಿ. ಸ್ನೇಹಿತರೆ, ಈರುಳ್ಳಿ ನೋಡ್ರಿ ಎಲ್ಲ ಸಾಫ್ಟ್ ಆಗೈತಿ, ನೋಡ್ತಾ ಇರ್ಬೋದು ನೀವು, ಕಲರು ಚೇಂಜ್ ಆಗೈತಿ. ಈ ಟೈಮ್ ಒಳಗೆ ಏನು ಮಾಡ್ತೀನಿ ಅಂದ್ರೆ ನಾ ತೊಗೊಂಡಂತಹ ಕೊತ್ತಂಬರಿ ದಂಟು ಅಥವಾ ಕೊತ್ತಂಬರಿ ಸೊಪ್ಪು ಇತ್ತಲ್ರಿ ಅದನ್ನ ಹಾಕ್ತೀನಿ ನೋಡ್ರಿ. ಇದನ್ನ ಹಿಂಗಾನು ಹಾಕ್ಬೋದು, ನಾ ಸ್ವಲ್ಪ ಇದ್ರ ಜೊತೆ ಬಾಡಿಸ್ಕೊಳ್ತೀನಿ. ನೋಡ್ರಿ ಉಳ್ಳಾಗಡ್ಡಿ ಎಷ್ಟು ತೊಗೊಂಡಿದ್ವು ಎಲ್ಲ ಹೆಂಗಾಗ್ಯಾವ, ಬೆಂದ ಕೆಸ ಸ್ವಲ್ಪ ಸ್ವಲ್ಪ ಆಗ್ಯಾವ ನೋಡ್ರಿ. ಇಷ್ಟಾದ್ರೆ
ಸಾಕು. ಈ ರೀತಿ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಘಮ ಮಸ್ತ್ ಬರ್ತೈತೆ ರೀ ಕೊತ್ತಂಬರಿ ಸೊಪ್ಪಿಂದ. ಹಿಂಗಾಗಿ ಹಾಕೇನು ನೋಡ್ರಿ ನಾನು. ಇಷ್ಟ ಆದ್ರೆ ಸಾಕು. ಈಗ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಎಲ್ಲ ನಾ ಹುರಿದಂಥ ಮಸಾಲೆ ಇಷ್ಟು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತ. ಆಮೇಲೆ ಅದನ್ನು ಹೆಂಗೆ ಮಸಾಲೆ ಕೂಡ್ಸೋದಂತ ಖಾರಕ್ಕೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು. ಸ್ನೇಹಿತರೆ ನೋಡ್ರಿ, ಕಂಪ್ಲೀಟಾಗಿ ಎಲ್ಲ ಹುರಿಯೋದಾಯಿತು ಮಸಾಲಿನ. ಸೊ ಎಲ್ಲನೂ ಹುರಿದಿಟ್ಟಿನಿ, ತಣ್ಣಗೂ ಆಗೈತಿ. ಈಗ ಏನೈತಲ್ಲ ಒಂದೊಂದಾಗಿ ನಾವು ಏನು ಮಾಡೋಣ ಅಂದರೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೈಸ್ ಆಗ್ಬೇಕ್ರಿ ಎಲ್ಲನೂ. ಈ ಪೌಡ್ರನ್ನು ನೈಸ್ ಆಗಬೇಕು, ಪೇಸ್ಟೂ ನೈಸ್ ಆಗಬೇಕು. ಅಂದ್ರೆ ಮಾತ್ರ ನಾವು ಖಾರಕ್ಕೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ. ಮತ್ತು ಮಸ್ತ್ ಅಂದ್ರೆ ಮಸ್ತ್ ಖಾರ ರೆಡಿ ಆಗ್ತೈತಿ ನೋಡ್ರಿ, ಮಸಾಲೆ ಖಾರ. ಆಮೇಲೆ ಇದ್ರ ಜೊತೆಗೆ ನಂತರದಲ್ಲಿ ಸ್ವಲ್ಪ ಇಂಗಿನ ಪೌಡ್ರ್ ಹಾಕ್ಕೊಳ್ತೀನಿ ನಾನು, 1 ಸ್ಪೂನ್ 1.5 ಸ್ಪೂನ್ ಪಟ್ ಅಂತ ಹೇಳಿ ಎಲ್ಲನೂ ಒಂದೊಂದಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ಮಿಕ್ಸಿ ಜಾರ್ ತೊಗೊಂಡೆ ನೋಡ್ರಿ. ಈಗ ಫಟ್ ಫಟ್ ಅಂತ ಹೇಳಿ ಒಂದೊಂದಾಗಿ ಮಿಕ್ಸಿ ಮಾಡ್ಕೊಂಬಿಡೋಣ. ಸೊ ಫಸ್ಟಿಗೆ ಎಲ್ಲ ಮಸಾಲೆ ಹುರಿದಿದ್ನಲ್ರಿ ಅವನ್ನ ಹಾಕ್ಕೊಳ್ತೀನಿ. ಸ್ನೇಹಿತರೆ ಮೊದಲಿಗೆ ಒಣ ಮಸಾಲೆನ ಹಾಕ್ಕೊಂಬಿಡ್ರಿ ಮಿಕ್ಸಿ ಜಾರಿಗೆ. ಯಾಕಂದರೆ ಮಿಕ್ಸಿ ಜಾರ್ ಡ್ರೈ ಇದ್ದಾಗನ ಒಣ ಮಸಾಲೆ ಏನೈತಲ್ರಿ ಫೈನ್ ಆಗಿ ನಮ್ಗೆ ಪೌಡ್ರ್ ಆಗಿ ಸಿಗ್ತೈತಿ. ಸೊ ನೋಡಿರಿ, ಇಷ್ಟು ನೈಸಾಗಿ ಪೌಡ್ರ್ ಮಾಡಿಕೊಂಡು ನಾನು ಸಪ್ರೇಟಾಗಿ ಒಂದು ಮೊದಲೇನು ಕಡಾಯಿ ಹುರಿದಾಕಿ ತೊಗೊಂಡಿದ್ನಲ್ರಿ ಅದ್ರಾಗ ಹಾಕೋಕತ್ತೇನೆ ನೋಡ್ರಿ ಎಲ್ಲನೂ ಕೂಡ. ಈಗ ನೆಕ್ಸ್ಟ್ ಏನೈತಿ ಹವೀಜ್ ಕಾಳು ನೋಡ್ರಿ, ಅದನ್ನು ಕೂಡ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಎಲ್ಲನೂ ಒಂದರದಾಗ ಹಾಕ್ಕೊತ ಬರ್ರಿ. ಆಮೇಲೆ ಏನೈತಿ ಒಣ ಕೊಬ್ಬರಿ, ಆಮೇಲೆ ಚಕ್ಕೆ ಎಲ್ಲನೂ ಕೂಡ ಅದನ್ನು ಕೂಡ ಈ ರೀತಿಯಾಗಿ ನೈಸಾಗಿ ಮಾಡ್ಬೇಕ್ರಿ. ಸ್ವಲ್ಪ ಟೈಮ್ ಹಿಡಿತೈತಿ, ಆದ್ರೆ ಫೈನಾಗೇನೆ ಆಗ್ಬೇಕು. ಎಲ್ಲನೂ ಕೂಡ ಪೌಡ್ರ್ ಆಗಿರ್ಬೋದು. ಮತ್ತು ಈ ರೀತಿಯಾದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹುರಿದಂಥ ಉಳ್ಳಾಗಡ್ಡಿ ಪೇಸ್ಟ್ ಆಗಿರ್ಬೋದು, ಎಲ್ಲನೂ ಕೂಡ ಮಸ್ತಾಗಿ ನೈಸಾಗಿ ಆಗ್ಬೇಕು ನೋಡ್ರಿ. ಹಿಂಗೆ ಎಲ್ಲನೂ ಒಂದು ಸಪ್ರೇಟ್ ಒಂದು ಇದ್ರೊಳಗೆ ಹಾಕ್ಕೊಂಡು ನೀವು ಬೇರೆ ಬುಟ್ಟಿ ಒಳಗಾದರೂ ಹಾಕ್ಕೊಳ್ರಿ. ನಾನು ಕಡಾಯಿ ದೊಡ್ಡದಿತ್ತಂತ ಇದ್ರಾಗ ಹಾಕ್ಕೊಂಡು ಮೊದಲು ಒಂದು ಸರಿ ಎಲ್ಲನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಸ್ಪೂನ್ಲೆ ಗಾಮ್ ಆಗಂಗಿಲ್ಲ, ಕೈಲೇನ ಮಸ್ತಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಒಂದಾಗೋ ರೀತಿ ಮಾಡ್ಕೊಂಡು ಆದ ನಂತರ ನಾನು ಮತ್ತೊಂದು ಸಾರಿ ಏನು ಮಾಡ್ತೀನಿ, ಚೆನ್ನಾಗಿ ಮಿಕ್ಸ್ ಆಗಲಿ ಮತ್ತು ಇನ್ನೊಂಚೂರು ಫೈನ್ ಆಗಲಿ ಅಂತ ಮತ್ತೊಂದು ರೌಂಡ್ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡ್ರಿ. ಈಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಏನೈತಿ ಡೈರೆಕ್ಟಾಗಿ ನಾವೇನು ಬುಟ್ಟಿ ಒಳಗೆ ಚಿಲ್ಲಿ ಪೌಡರ್ ಇಟ್ಟಿದ್ವಿ ಆ ಚಿಲ್ಲಿ ಪೌಡರ್ಗೆ ಇದನ್ನಿಷ್ಟೂ ಕೂಡ ನಾನು ಗ್ರ್ಯಾಂಡ್ ಮಾಡಿ ಸೇರಿಸ್ಕೊಂಡೆ ನೋಡ್ರಿ. ಅಂದ್ರೆ ಈಗ ಮಸಾಲೆ ಏನೈತಲ್ರಿ ಮಸ್ತಾಗಿ ಎಲ್ಲನೂ ಕೂಡ ಒಂದೇ ಮಸಾಲೆ ಆಗ್ಬಿಡ್ತದೆ. ಡ್ರೈ ಮಸಾಲ, ವೆಟ್ ಮಸಾಲ ಬೇರೆ ಬೇರೆ ಐತಲ್ಲ, ಈಗ ಎಲ್ಲನೂ ಒಂದೇ ಮಸಾಲ ಆಗ್ಬಿಡ್ತು. ಅದಕ್ಕೋಸ್ಕರ ಆಮೇಲೆ ಏನೈತಿ 1.5 2 ಸ್ಪೂನಷ್ಟು ಇಂಗಿನ ಪೌಡರ್ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಇದನ್ನು ಖಾರದ ಪುಡಿ ಜೊತೆ ಮಿಕ್ಸ್ ಆಗೋ ರೀತಿ ಈ ರೀತಿ ಎರಡೂ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮತ್ತು ಈ ರೀತಿ ಹಾಕಿ ತಿಕ್ಕಬೇಕ್ರಿ. ಅಂದ್ರೆ ಮಸ್ತಾಗೆ ಮಿಕ್ಸ್ ಆಕೈತ್ರಿ ಇದು, ಹೊಂದ್ಕೊಳ್ತೈತೆ ಅಂಥೇಳಿ. ಖಾರದ ಪೌಡರು ಮಸಾಲೆ ಈ ರೀತಿಯಾಗಿ ಹೊಂದ್ಕೊಳ್ತೈತಿ. ನಿಮಗೆ ಇನ್ನೂ ಕೂಡ ಅದು ಹೊಂದ್ಕೊಳ್ಳೋಕೆ ಆಗಲಿಲ್ಲ ಅನ್ನಿಸ್ಲಿಲ್ಲ ಅಥವಾ ನಿಮಗೆ ತ್ರಾಸ ಆತಂದ್ರೆ ಮತ್ತೂ ಒಂದು ರೌಂಡ್ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ 1-2 ಟೈಮ್ ಪಲ್ಸ್ ಮೋಡ್ನಾಗ ಮಾಡ್ಕೊಳ್ರಿ. 1-2 ಸೆಕೆಂಡ್ನಷ್ಟು ನೈಸಾಗಿ ಮಿಕ್ಸ್ ಆಗಿ ಮಸಾಲೆ ಖಾರ ರೆಡಿ ಆಗ್ತೈತೆ ನೋಡ್ರಿ. ನೋಡಿದ್ರಲ್ಲ, ಈ ರೀತಿಯಾಗಿ ಮಾಡ್ಕೊಳ್ರಿ ನೀವು ಕೂಡ, ಚೆನ್ನಾಗಿರ್ತೈತಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಮಸಾಲೆ ಖಾರ ಯಾವ ರೀತಿ ಮಾಡೋದು ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಸ್ವಲ್ಪ ಲೆಂದಿ ಪ್ರೊಸೀಜರ್ ಆಗ್ತೈತಿ. ಬಟ್ ಒನ್ ಟೈಮ್ ನೀವು ಮಾಡ್ಕೊಂಡ್ರೆ ವರ್ಷಾಂಗಟ್ಲೆ ಇಟ್ಕೊಂಡಿದ್ದನ್ನ ನೀವು ಬಳಸ್ಕೊಳ್ಬೋದು. ತುಂಬಾನೇ ಅನುಕೂಲ ಇರುವಂತ ಒಂದು ಮಸಾಲೆ ಖಾರ ಅಂತಾನೆ ಹೇಳ್ತೀನಿ ನೋಡ್ರಿ. ಸರಿ, ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗೈತೆ ಅನ್ಕೊಳ್ತೀನಿ. ಸಾಧ್ಯ ಆದ್ರೆ ನಾನು ಪ್ರತಿಯೊಂದು ವ್ಲಾಗಲ್ಲೇ ಒಂದೊಂದು ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡ್ರಿ. ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ. ಅಂದ್ರೆ ನಾ ಹಾಕುವಂಥ ಯಾವುದೇ ವಿಡಿಯೋ ಆಗಿರ್ಬೋದು, ರೆಸಿಪಿ ಆಗಿರ್ಬೋದು, ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ. ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ಸ್ನೇಹಿತರೆ. ಇದ್ರ ಜೊತೆಗೇನೆ ಎಲ್ಲರೊಂದಿಗೆ ಶೇರ್ ಮಾಡ್ರಿ. ಹಾಗೇನೆ ಕಮೆಂಟ್ ಕೂಡ ಮಾಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಿತ್ತು ಅಂತ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ, ರೆಸಿಪಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡ್ರಿ, ಹೈಪ್ ಮಾಡ್ರಿ. ಹಾಗೇನ ಇದೇ ರೀತಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತೊಂದು ಲಾಗೊಂದಿಗೆ ಭೇಟಿ ಆಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.